ಕನಕಾಭಿಷೇಕ. ಅಕ್ಷರಕ್ಕೆ ಲಕ್ಷ ವರಗಳನ್ನು ತಗೊಂಡಿರೋ ನಮ್ಮನ್ನು ಬಿಟ್ಟು ಆ ಕಾಳಿದಾಸನಿಗೆ ಕನಕಾಭಿಷೇಕ. ನಿಜ, ನಮ್ಮ ಅಜ್ಜರ ಕಾಲದಿಂದಲೂ ನಾವು ಆಸ್ಥಾನದ ಕವಿಗಳು. ಏನು ಪ್ರಯೋಜನ? ನಮಗಿಲ್ಲದ ಸನ್ಮಾನ ಆ ಒಬ್ಬ ಪರದೇಶಿಗೆ ಅವಮಾನ, ಶುದ್ಧ ಅವಮಾನ. ತಲೆ ತಗ್ಗಿಸ್ಬೇಕು ನಾವೆಲ್ಲ. ನಾವು ಹೇಗೆ ಸುಮ್ಮನಿದ್ದರೆ ನಮ್ಮ ಮಹಾರಾಜರು ಒಂದಲ್ಲ ಒಂದು ದಿವಸ ಅವನನ್ನು ಸಿಂಹಾಸ ಮೇಲೆ ಕೂರಿಸಿ ಕಾಳಿದಾಸನೇ ರಾಜ್ಯದ ಅರಸು ಎಂದು ಕೂಗಿದ್ರು ಅತಿಶಯವೇನಲ್ಲ. ಹೌದು, ಅದು ನಿಜವೇ. ಯೋಚಿಸಬೇಡಿ, ಕಾಳಿದಾಸನನ್ನು ಆಸ್ಥಾನದಿಂದ ಹೊರಗೆ ಹಾಕಲು ಒಂದು ಯೋಜನೆಯನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಅಂದರೆ ಕಾಳಿದಾಸರಿಗೆ ಅರ್ಥವಾಗದಿರುವಂತಹ ಕಾವ್ಯವನ್ನೇನಾದ್ರೂ ರಚಿಸಿದ್ದೀರಾ? ಆ ಯೋಗ್ಯತೆ ಇದ್ದಿದ್ರೆ ಹೀಗೆ ನಿಮ್ ಜೊತೆ ಸೇರ್ಕೊಂಡು ಈಗ ಯಾಕೆ ಕೊರಗ್ತಿದ್ರು? ಗುರುವಿಗೆ ಮುಖಭಂಗ ಮಾಡಲು ಹುಟ್ಟಿರೋ ಪಾಪಿ ಮುಂಡೆನೆ. ಅವನ್ ಮಾತು ಬಿಡಿ. ಅದೇನೋ ಯೋಜನೆ ಅಂತ ಹೇಳಿದ್ರಲ್ಲ, ಮೊದಲು ಅದನ್ನ ಹೇಳಿ. ಅದು ಬಹಳ ರಹಸ್ಯವಾದ ವಿಚಾರ. ಏನು? ಕಾಳಿದಾಸ ಈಗ